ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಚಾಪ್ಟರ್ 2 ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅಕೌಂಟೆನ್ಸಿಗೆ ಸಂಬಂಧಪಟ್ಟಾಗೆ ಈ ಒಂದು ಚಾಪ್ಟರಲ್ಲಿ ಕೇಳುವಂತಹ MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಯಾವುದು, ಅದಕ್ಕೆ ಆನ್ಸರ್ಸ್ ಯಾವುದು ಅನ್ನೋದನ್ನು ಹೇಳ್ತಾ ಇದ್ದೀನಿ. ನಿಮಗೆ ಆಲ್ರೆಡಿ ನಾನು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಬೋರ್ಡ್ ಅವರೇ ರಿಲೀಸ್ ಮಾಡಿರುವಂತಹ ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಇದು. ಸೊ ಇದರಲ್ಲಿರುವಂತಹ ಕ್ವಶನ್ಸ್ಗಳನ್ನ ನೀವು ಕವರ್ ಮಾಡ್ಕೊಳ್ಳೇಬೇಕು. ಸ್ಟಾರ್ಟಿಂಗಲ್ಲಿ 20 ಮಾರ್ಕ್ಸಿನ ಥಿಯರಿ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ 1 ಮಾರ್ಕಿನ ಕ್ವಶನ್ಸು MCQ ಆಗಿರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಚ್ ದ ಫಾಲೋಯಿಂಗು 1 ಮಾರ್ಕಲ್ಲಿ ಯಾವ ರೀತಿ ಕ್ವಶನ್ಸ್ ರೈಸ್ ಆಗುತ್ತೆ, ಅದು ಕೂಡ ಪ್ರಾಬ್ಲಮ್ಯಾಟಿಕ್ ಸಬ್ಜೆಕ್ಟಲ್ಲಿ ಯಾವ್ಯಾವ ಕಾನ್ಸೆಪ್ಟು ಥಿಯರಿ ಪಾರ್ಟಲ್ಲಿ ಬರುತ್ತೆ ಅನ್ನೋದು ನಿಮಗೆ ಓದ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅನ್ನುವಂಥ ಕಾರಣದಿಂದ ಯಾವ ಚಾಪ್ಟರಲ್ಲಿ ಥಿಯರಿ ಕಾನ್ಸೆಪ್ಟ್ಗಳನ್ನ ಕವರ್ ಮಾಡ್ಕೊಳ್ಬೇಕು, ಯಾವ್ಯಾವ ಕಾನ್ಸೆಪ್ಟಿಗೆ ನೀವು ರೆಡಿ ಇರಬೇಕು ಅಂತ ಅವರೇ ಡೈರೆಕ್ಟಾಗಿ ಕೆಲವೊಂದು ಕಾನ್ಸೆಪ್ಟ್ಗಳನ್ನ ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಈ ಕಾನ್ಸೆಪ್ಟ್ಗಳಿಗೆ ಕರೆಕ್ಟಾಗಿ ಆನ್ಸರ್ನ ನೋಡಿಕೊಂಡು ಕಲ್ತ್ಕೊಂಡಿರಬೇಕಾಗತ್ತೆ. ಆಲ್ರೆಡಿ ಫಸ್ಟ್ ಚಾಪ್ಟರಲ್ಲಿ ಬರುವಂತಹ MCQ, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್, 1 ಮಾರ್ಕಿನ ಕ್ವಶನ್ಸ್, 2 ಮಾರ್ಕಿನ ಥಿಯರಿ ಕ್ವಶನ್ಸ್ ಅಷ್ಟು ಕೂಡ ಹೇಳಿದ್ದೀನಿ. ಅದಾದ ನಂತರ ಚಾಪ್ಟರ್ 1ನಲ್ಲಿ ಬರುವಂತಹ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಹೇಗೆ ಪ್ರಿಪೇರ್ ಮಾಡಬೇಕು, ಪ್ರಾಡಕ್ಟ್ ಮೆಥಡ್ ಹೇಗೆ ಪ್ರಿಪೇರ್ ಮಾಡಬೇಕು, ಎಲ್ಲ ಪ್ರಾಬ್ಲಮ್ಗಳನ್ನು ಯಾವ ರೀತಿಯಾಗಿ ಈಸಿಯಾಗಿ ಸ್ಕೋರ್ನ ಮಾಡಬೇಕು, 6 ಮಾರ್ಕ್ಸ್ನ ಹೇಗೆ ತೊಗೊಳ್ಬಹುದು ಅನ್ನೋದನ್ನು ಹೇಳಿದ್ದೀನಿ. ರೀಸನ್ನು ಫಸ್ಟ್ ಚಾಪ್ಟರಲ್ಲಿ 6 ಮಾರ್ಕ್ಸಿನ ಪ್ರಾಬ್ಲಮ್ ಅಷ್ಟೇ ಕೇಳೋದು, 12 ಮಾರ್ಕ್ಸಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ. ಯಾವುದರಲ್ಲಿ? ಫಸ್ಟ್ ಚಾಪ್ಟ್ರಲ್ಲಿ. ಸೆಕೆಂಡ್ ಚಾಪ್ಟರಿಗೆ ಬಂದರೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅಂತ ಬಂದಾಗ ಇಲ್ಲಿ ನಿಮಗೆ ರೇಷಿಯೋ ಮತ್ತು ಅಡ್ಮಿಷನ್ನು ಎರಡೂ ಪ್ರಾಬ್ಲಮ್ಮು ತುಂಬಾ ಇಂಪಾರ್ಟೆಂಟು. 100% ಗ್ಯಾರಂಟಿ ಅಡ್ಮಿಷನ್ ಪ್ರಾಬ್ಲಮ್ಮು 12 ಮಾರ್ಕ್ಸ್ ಮೇಲೆ ಕೇಳುವಂಥದ್ದು. ನೆಕ್ಸ್ಟು ರೇಷಿಯೋ ಯಾವುದು ಅಂತ ಹೇಳಿದ್ರೆ ಇಲ್ಲಿ 2 ಟೈಪ್ಸ್ ಆಫ್ ರೇಷಿಯೋನ ನೀವು ಕಲಿಬೇಕಾಗತ್ತೆ, ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಅಡ್ಮಿಷನ್ ಆಫ್ ಎ ಪಾರ್ಟ್ನರಲ್ಲಿ ಒಂದು ಸ್ಯಾಕ್ರಿಫೈಸ್ ರೇಷಿಯೋ, ಎರಡನೇದು NPSR ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ನನ್ನ ಚಾನಲಲ್ಲಿ ಸಾಕಷ್ಟು ವೀಡಿಯೋಸ್ಗಳನ್ನ ನಾನು ರೇಷಿಯೋ ರಿಲೇಟೆಡ್ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಈ ವರ್ಷ ಫ್ರೆಶ್ ಆಗಿ ಮತ್ತೆ ನಿಮಗೆ ವೀಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಬೋರ್ಡ್ ಅವರು ರಿಲೀಸ್ ಮಾಡಿರುವಂತಹ ಕ್ವಶನ್ ಬ್ಯಾಂಕಲ್ಲಿ ಏನು ಕ್ವಶನ್ಸ್ ಇದೆಯೋ ಅದನ್ನು ಸಾಲ್ವ್ ಮಾಡಿ ನಾನು ನಿಮಗೆ ಹೇಳ್ಕೊಡ್ತೀನಿ. ನೀವು ಅದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಅವರು ಒಂದಿಷ್ಟು ಕ್ವಶನ್ಸ್ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ, ಆನ್ಸರ್ ಎಷ್ಟು ಬರುತ್ತೆ ಅಂತ ಕೊಟ್ಟಿರ್ತಾರೆ, ನೀವೇ ಕ್ಯಾಲ್ಕುಲೇಟ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ. ಹಾಗಾಗಿ ಇದು ಎಲ್ರಿಗೂ ಕೂಡ ಈ PDF ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೆಗೆದಿಟ್ಕೊಳ್ಬಹುದು. ಎಲ್ಲರೂ ಕೂಡ ಕ್ವಶನ್ ಬ್ಯಾಂಕನ್ನು PDF ತೆಗೆದಿಟ್ಕೊಳ್ಳಿ, ಪ್ರಿಂಟ್ ತೆಗೆದಿಟ್ಕೊಳ್ಳಿ. ಇದ್ರ ಜೊತೆಗೆ ಎಲ್ಲ ಸಬ್ಜೆಕ್ಟು ಕೂಡ ಸಿಗುತ್ತೆ. ಓಕೆ, ಬನ್ನಿ ಹಾಗಾದರೆ ಈ ವಿಡಿಯೋದಲ್ಲಿ ಚಾಪ್ಟರ್ 2 ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಗೆ ಸಂಬಂಧಪಟ್ಟಾಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಯಾವ ರೀತಿಯಾಗಿ ಕೇಳಿದ್ದಾರೆ ಅಂತ ನೋಡ್ಕೊಳ್ಳಿ. ಆನ್ಸರ್ನ ನಾನು ಹೇಳ್ತಾ ಇದ್ದೀನಿ. ಸೊ ಆನ್ಸರ್ನ ನೀವು ಮಾರ್ಕ್ ಮಾಡ್ಕೊಳ್ಬೇಕು, ಇದಿಷ್ಟು ಕಲ್ತ್ಕೊಳ್ಬೇಕು. ಈ ಚಾಪ್ಟ್ರಲ್ಲೂ ಕೂಡ ಎಷ್ಟೇ ಪ್ರಾಬ್ಲಮ್ ಕೇಳಿದ್ರು ಥಿಯರಿ ಕಾನ್ಸೆಪ್ಟು ಇಂಪಾರ್ಟೆಂಟೇ ಆಗಿರುತ್ತೆ, ನೆಗ್ಲೆಕ್ಟ್ ಮಾಡಬೇಡಿ. ಓಕೆನಾ? ಎಟ್ ದ ಟೈಮ್ ಆಫ್ ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರ್, ಜನರಲ್ ರಿಸರ್ವ್ ಅಪಿಯರಿಂಗ್ ಇನ್ ದ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಈಸ್ ಟ್ರಾನ್ಸ್ಫರ್ಡ್ ಟು. ನೀವು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಪ್ರಾಬ್ಲಮ್ನ ಮಾಡುವಾಗ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಅಂತ 3 ಅಕೌಂಟನ್ನು ಏನು ಪ್ರಿಪೇರ್ ಮಾಡ್ತಿರಲ್ಲ ಮಕ್ಕಳೇ, ಅದರಲ್ಲಿ ಈ ಪ್ರಿಪೇರ್ ಮಾಡುವಂತಹ ಟೈಮಲ್ಲಿ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಜನರಲ್ ರಿಸರ್ವ್ ಅಂತ ಕೊಟ್ಟಿರ್ತಾರಲ್ಲ, ಅದನ್ನು ಏನು ಮಾಡ್ತೀರಿ, ಯಾರಿಗೆ ಶೇರ್ ಮಾಡ್ತೀರಿ, ಯಾರ ಅಕೌಂಟಿಗೆ ಕಳಿಸ್ತೀರಿ ಅಂತ ಕ್ವಶನ್ನ ಕೇಳಿದ್ದಾರೆ. ನೋ ಡೌಟ್ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿರುವಂತಹ ಜನರಲ್ ರಿಸರ್ವ್ ಆಗಿರಬಹುದು, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಆಗಿರಬಹುದು, ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಗಿರಬಹುದು, ಅಲ್ಲಿರುವಂತಹ ಅಮೌಂಟ್ ಎಲ್ಲ ನಾವು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಕಳಿಸುವಂಥದ್ದು. ನೆಕ್ಸ್ಟು A and B and C ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಇಫ್ D ಈಸ್ ಅಡ್ಮಿಟೆಡ್ ಆಸ್ ಎ ನ್ಯೂ ಪಾರ್ಟ್ನರ್ ಅಂತ ಕೊಟ್ಟು 4 ಆಪ್ಷನ್ನ ಕೊಟ್ಟಿದ್ದಾರೆ. ABC ಅನ್ನುವಂತಹ 3 ಪಾರ್ಟ್ನರ್ಸು ಬಿಸ್ನೆಸ್ಸಲ್ಲಿ ಇದ್ದು D ಅನ್ನುವಂತಹ ಒಬ್ಬ 4th ಮೆಂಬರ್ ಮತ್ತೆ ಅಡ್ಮಿಷನ್ ಜಾಯಿನ್ ಆದ ಅಂತ ಹೇಳಿದ್ರೆ ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಓಲ್ಡ್ ಪಾರ್ಟ್ನರ್ಶಿಪ್ ಈಸ್ ರೀಕಾನ್ಸ್ಟಿಟ್ಯೂಟ್ ಆಗ್ತಾ ಇದೆ. ನೆಕ್ಸ್ಟ್ ಥರ್ಡ್ ಒನ್, ಆನ್ ದ ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರ್ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ ಈಸ್ ಕ್ರೆಡಿಟೆಡ್ ಟು. ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ ಈಸ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಅಕೌಂಟ್. ದಟ್ ಮೀನ್ಸ್ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಅನ್ನೋದಕ್ಕಿಂತನೂ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ನೀವು ನೆನಪು ಮಾಡ್ಕೊಳ್ಳಿ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ನಾವು ಪ್ರಿಪೇರ್ ಮಾಡುವಾಗ ರಿವ್ಯಾಲ್ಯೂಯೇಷನ್ ಅಕೌಂಟ್ ಇದು ಡೆಬಿಟ್ ಸೈಡ್, ಇದು ಕ್ರೆಡಿಟ್ ಸೈಡ್, ಕರೆಕ್ಟಾ? ಇಲ್ಲಿ ಯಾವುದೇ ಅಪ್ರಿಸಿಯೇಷನ್ ಬಂದರೆ, ಕರೆಕ್ಟ್ ಅಲ್ವಾ, ಯಾವುದೇ ಅಸೆಟ್ಟು ಅಪ್ರಿಸಿಯೇಷನ್ ಆದರೆ ಅಥವಾ ಯಾವುದಾದ್ರೂ ಪ್ರಾಫಿಟ್ ನಮಗೇನಾದರೂ ಬಂದರೆ ನಾವೇನು ಮಾಡ್ತೀವಿ, ಕ್ರೆಡಿಟ್ ಸೈಡ್ ಅದನ್ನು ಎಂಟ್ರಿ ಮಾಡ್ತೀವಿ.
ಬಿಸ್ನೆಸ್ಸಲ್ಲಿ ಏನಾದರೂ ಡಿಪ್ರಿಸಿಯೇಷನ್ ಆದರೆ ಅಥವಾ ಲಾಸ್ ಆದರೆ ಅಥವಾ ನಮಗೇನಾದರೂ ಬ್ಯಾಡ್ ಡೆಟ್ ರಿಲೇಟೆಡ್ ಏನಾದರೂ ಅಡ್ಜಸ್ಟ್ಮೆಂಟ್ಗಳಿದ್ರೆ ಅದನ್ನು ನಾವು ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಇಲ್ಲಿ ಏನಾಗಿದೆ, ಅವರು ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್, ಇನ್ಕ್ರೀಸ್ ಅಂತ ಹೇಳಿದ್ರೆ ಅಪ್ರಿಸಿಯೇಷನ್, ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ, ಅಪ್ರಿಸಿಯೇಷನ್ ಆಗಿದೆ. ಅದನ್ನು ನಾವು ಎಲ್ಲಿ ಎಂಟ್ರಿ ಮಾಡ್ತೀವಿ, ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲೇ ಎಂಟ್ರಿ ಮಾಡುವಂಥದ್ದು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲೂ ಎಂಟ್ರಿ ಮಾಡಲ್ಲ, ಬ್ಯಾಲೆನ್ಸ್ ಶೀಟಲ್ಲಿ ಡಬಲ್ ಎಂಟ್ರಿ ಬರುತ್ತೆ, ಅದು ಅಡ್ಜಸ್ಟ್ಮೆಂಟಿಗೆ ಸಂಬಂಧಪಟ್ಟಿದ್ದು. ಬಟ್ ಮೇಯ್ನ್ ಆಗಿ ನಾವು ಅಸೆಟ್ ಇನ್ಕ್ರೀಸ್ ಆಗಿರಬಹುದು, ಅಸೆಟ್ ಡಿಕ್ರೀಸ್ ಆಗಿರಬಹುದು. ಇದನ್ನು ನಾವು ಎಲ್ಲಿ ಎಂಟ್ರಿ ಮಾಡ್ತೀವಿ, ಅಡ್ಮಿಷನ್ನಲ್ಲಿ, ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲೇ ಎಂಟ್ರಿ ಮಾಡುವಂಥದ್ದು. ಹಾಗಾಗಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಆನ್ಸರ್. ಓಕೆನಾ. ಎಟ್ ದ ಟೈಮ್ ಆಫ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್, undistributed profits appeared in the balance sheet of the old firm. ಓಕೆನಾ. ಹಳೆ ಬ್ಯಾಲೆನ್ಸ್ ಶೀಟಲ್ಲಿ ಫರ್ಮ್ ಇಂದು ಏನಿದೆ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಇದೆ. ಇದನ್ನ ಟ್ರಾನ್ಸ್ಫರ್ ಟು ದ ಕ್ಯಾಪಿಟಲ್ ಅಕೌಂಟ್ ಆಫ್ ಅಂತ ಕೊಟ್ಟಿದ್ದಾರೆ. ಇದು ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅಲ್ವಾ. ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಏನು ಮಾಡ್ತೀವಿ, ಓಲ್ಡ್ ಪಾರ್ಟ್ನರ್ಸಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್. ಈಗ ನೋಡಿ, AB ಅನ್ನುವಂಥ ಪಾರ್ಟ್ನರ್ಸು ಬಿಸ್ನೆಸ್ಸಲ್ಲಿದ್ದಾರೆ, C ಅನ್ನುವಂತಹ ಒಬ್ಬ ಪಾರ್ಟ್ನರು ಬಂದು ಹೊಸದಾಗಿ ಅಡ್ಮಿಷನ್ ಆದ ಬಿಸ್ನೆಸ್ಸಲ್ಲಿ ಅಂತ ಹೇಳಿದ್ರೆ, ಅಂಥ ಟೈಮಲ್ಲಿ ಈ ಹಿಂದೆ ಬಿಸ್ನೆಸ್ಸಲ್ಲಿ ಇದ್ದಂತಹ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್, ಹಂಚಿಕೆ ಆಗದೇ ಇರುವಂತಹ ಪ್ರಾಫಿಟನ್ನು ನಾವು ಹೊಸ ಪಾರ್ಟ್ನರಿಗೆ ಕೊಡ್ತೀವಾ? ಇಲ್ಲ. ಯಾಕಂದ್ರೆ ಅವ್ನು ಜಸ್ಟ್ ಬಂದಿದ್ದಾನೆ, ಅವನಿಗೆ ಇನ್ನು ನೆಕ್ಸ್ಟ್ ಬಿಸ್ನೆಸ್ಸಲ್ಲಿ ಏನು ಪ್ರಾಫಿಟ್ ಬರುತ್ತೋ ಅದರಲ್ಲಿ ಅವನಿಗೆ ಶೇರ್ ಸಿಗುತ್ತೆ. ಬಿಟ್ಟರೆ ಈ ಹಿಂದೆ ಬಿಸ್ನೆಸ್ಸಲ್ಲಿ ಅರ್ನ್ ಆಗಿರುವಂತಹ ಪ್ರಾಫಿಟ್ಟು ಅದ್ರ ಬಗ್ಗೆ ಅವನಿಗೆ ಏನು ಕೊಡುವಂತಹ ಚಾನ್ಸಸ್ ಇಲ್ಲ, ಕೊಡಲೂಬಾರ್ದು ಕೂಡ. ಹಾಗಾಗಿ ಹಳೆ ಪ್ರಾಫಿಟನ್ನು ನಾವು ಓಲ್ಡ್ ಪಾರ್ಟ್ನರ್ಸಿಗೆ ಅವರ ಓಲ್ಡ್ ರೇಷಿಯೋ ಪ್ರಕಾರ ಹಂಚ್ತೀವಿ. ಹಾಗಾಗಿ ಆಪ್ಷನ್ ಎ ಆನ್ಸರ್, ಓಲ್ಡ್ ಪಾರ್ಟ್ನರ್ಸ್ ಇನ್ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ನೆಕ್ಸ್ಟು ಈ ಚಾಪ್ಟ್ರಲ್ಲಿ ನಿಮಗೆ ಮೇಯ್ನ್ ಆಗಿ ಕೇಳುವಂಥದ್ದು 1 ಮಾರ್ಕಿಗೆ ಮತ್ತು 2 ಮಾರ್ಕ್ಸಿಗೆ ಪ್ರಾಬ್ಲಮನ್ನು ಥಿಯರಿಯಾಗಿ ಕನ್ವರ್ಟ್ ಮಾಡಿ ಕೇಳ್ತಾರೆ. ತುಂಬ ಸಲ ಕೇಳಿದ್ದಾರೆ. ಹಾಗಾಗಿ ಈ ಕಾನ್ಸೆಪ್ಟ್ಗಳೆಲ್ಲ ತುಂಬ ಇಂಪಾರ್ಟೆಂಟು, ಕರೆಕ್ಟಾಗಿ ನೋಡ್ಕೊಳ್ಳಿ. A and B ಆರ್ ಪಾರ್ಟ್ನರ್ಸ್ ವಿತ್ ಕ್ಯಾಪಿಟಲ್ ಆಫ್ ₹45,000 ಈಚ್. ಅಂದರೆ A and B ಅನ್ನುವಂಥ ಇಬ್ರು ಪಾರ್ಟ್ನರ್ಸ್ ಇದ್ದಾರೆ, ಇಬ್ರದ್ದು ಕೂಡ ಕ್ಯಾಪಿಟಲ್ 45,000 ಆಗಿದೆ. C ಈಸ್ ಅಡ್ಮಿಟೆಡ್ ಫಾರ್ 1/3 ಶೇರ್. C ಅನ್ನುವಂತಹ ಒಬ್ಬ ಪರ್ಸನ್ ಅಡ್ಮಿಟ್ ಆಗಿದ್ದಾನೆ 1/3 ಶೇರ್ ಅಂಡ್ ಹಿ ಬ್ರಿಂಗ್ಸ್ 60,000 ಆಸ್ ಹಿಸ್ ಕ್ಯಾಪಿಟಲ್. ಹೊಸ ಪಾರ್ಟ್ನರ್ ಏನು ಬಂದಿದ್ದಾನಲ್ಲ ಸಿ, ಅವನು ಎಷ್ಟು ಕ್ಯಾಪಿಟಲ್ನ ತಂದಿದ್ದಾನೆ, 60,000. ನೋಡಿ, AB 45,000 ಇಬ್ರು ಇನ್ವೆಸ್ಟ್ ಮಾಡಿದ್ರು ಕ್ಯಾಪಿಟಲ್. ಈಗ ಹೊಸ ಪಾರ್ಟ್ನರ್ ಬಂದಿದ್ದಾನೆ ಸಿ, ಅವನು ತಂದಿರುವಂತಹ ಕ್ಯಾಪಿಟಲ್ ಎಷ್ಟು, 60,000 ಆಗಿದೆ. ಹಾಗಾದ್ರೆ ಹಿಡನ್ ಗುಡ್ ವಿಲ್ ಎಷ್ಟು ಅನ್ನೋದನ್ನ ಕೇಳಿದ್ದಾರೆ. ಹಿಡನ್ ಗುಡ್ ವಿಲ್ ಎಷ್ಟು ಅಂತ ಕೇಳಿದ್ದಾರೆ. ಹಿಡನ್ ಗುಡ್ ವಿಲ್ನ ಕ್ಯಾಲ್ಕುಲೇಟ್ ಮಾಡುವಾಗ ಇಲ್ಲಿ ಏನು ಹೇಳಿದ್ದಾರೆ ನೋಡಿ, A and B ಆರ್ ಪಾರ್ಟ್ನರ್ಸ್ ವಿತ್ ಕ್ಯಾಪಿಟಲ್ ಆಫ್ ₹45,000 ಈಚ್ ಅಂದರೆ ಇಬ್ಬರು ಕೂಡ 45 ತಂದಿದ್ದಾರೆ ಅಂತಲ್ವಾ. ಸೊ ಪಾರ್ಟ್ನರ್ ಎ ಎಷ್ಟು ತಂದಿದ್ದಾರೆ, 45,000 ತಂದಿದ್ದಾರೆ. ಪಾರ್ಟ್ನರ್ ಬಿ ಎಷ್ಟು ತಂದಿದ್ದಾರೆ, ಅವರು ಕೂಡ 45,000 ತಂದಿದ್ದಾರೆ. ಸಿ ಎಷ್ಟು ತಂದಿದ್ದಾನೆ, 60,000 ಅಮೌಂಟ್ ತಂದಿದ್ದಾನೆ. ಹೌದಲ್ವಾ. ಇದಿಷ್ಟು ಟೋಟಲ್ ಮಾಡಿದಾಗ ಅಮೌಂಟು ಟೋಟಲ್ 1,50,000 ಆಯಿತು. ಕರೆಕ್ಟಾ. ಅಲ್ಲಿಗೆ ಟೋಟಲ್ ಇಷ್ಟು ಅಮೌಂಟ್ ಇದೆ. ಎಷ್ಟಿದೆ, 1,50,000 ಇದೆ. ಸೊ ಇಲ್ಲಿ ಹಿಡನ್ ಗುಡ್ ವಿಲ್ನ ಕ್ಯಾಲ್ಕುಲೇಟ್ ಮಾಡುವಾಗ ಅವ್ರ ಶೇರ್ನ ಏನು ಕೊಟ್ಟಿರ್ತಾರೆ ಉಲ್ಟಾ ಬರ್ಕೊಳ್ಳಿ. 1/3 ಶೇರ್ ಕೊಟ್ಟಿದ್ದಾರೆ 3/1 ಇಂಟು ಅವ್ರು ತಂದಿರುವಂತಹ ಕ್ಯಾಪಿಟಲ್ ಎಷ್ಟು, 60,000. ನೀವು ಪಾರ್ಟ್ನರಿಂದ ಬರ್ಕೊಳ್ತಾ ಇದ್ದೀನಿ 60,000. ಓಕೆ ಅಲ್ಲ. ಇದಿಷ್ಟನ್ನ ಫಸ್ಟು ಗುಣಿಸ್ಕೊಳ್ಬೇಕು. ಬಂದಿರುವಂತಹ ಆನ್ಸರ್ನ ಇದಿಷ್ಟು ಗುಣಿಸಿದಾಗ ಎಷ್ಟು ಆನ್ಸರ್ ಬರುತ್ತೆ ನೋಡಿ, 1,80,000 ಬರುತ್ತೆ. ಓಕೆ ಅಲ್ವಾ. 1,80,000. ಓಕೆ ಅಲ್ಲ. 3/1 ಇಂಟು ಹೊಸ ಪಾರ್ಟ್ನರ್ ತಂದಿರುವಂತಹ ಕ್ಯಾಪಿಟಲ್ಲು 1,80,000 ಬಂತು. ಈ 1,80,000ಅಲ್ಲಿ ಈ 1,50,000 ಏನಿದೆ ಕ್ಯಾಪಿಟಲ್ ಅದನ್ನು ಲೆಸ್ ಮಾಡಿ. 3 ಜನದ್ದು ಕ್ಯಾಪಿಟಲ್ನು ಬರೆದಿದ್ದೀನಿ ಇಲ್ಲಿ, ಲೆಸ್ ಮಾಡಿ. ಅವಾಗ 1,80,000ಅಲ್ಲಿ 1,50,000 ಹೋದರೆ ಉಳಿಯುವಂಥದ್ದು ಎಷ್ಟು, 30,000. ಸೊ ಆನ್ಸರು 30,000. ಓಕೆನಾ. ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಟ್ರೀಟೆಡ್ ಆಸ್ ರೀಕಾನ್ಸ್ಟಿಟ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫಾರ್ಮ್ ಅಂತ ಇದೆ.
ಯಾವುದನ್ನ ನಾವು ಕನ್ಸಿಡರ್ ಮಾಡ್ತೀವಿ, ಟ್ರೀಟ್ ಮಾಡ್ತೀವಿ, ಪಾರ್ಟ್ನರ್ಶಿಪ್ ಫರ್ಮಿಂದು ರೀಕಾನ್ಸ್ಟಿಟ್ಯೂಟ್ ಆಗ್ತಿದೆ ಅಂತ ಅಂದರೆ ಅಡ್ಮಿಷನ್ ಮಾಡಿದ್ರು ಹೌದು, ಚೇಂಜ್ ಇನ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಹೇಳಿದ್ರು ಹೌದು, ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಅಂತ ಹೇಳಿದ್ರು ಹೌದು. ಸೊ ಆನ್ಸರ್ ಆಲ್ ಆಫ್ ದ above. Next one, profit or loss on revaluation is shared among the partners in the old profit sharing ratio. Answer old profit sharing ratio. Assets and liabilities are recorded in balance sheet after the admission of a partner at answer revalued value. Okay na. Next to old profit sharing ratio minus ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಸ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ, ಸ್ಯಾಕ್ರಿಫೈಸ್ ರೇಷಿಯೋ. ಬಿಕಾಸ್ ಸ್ಯಾಕ್ರಿಫೈಸ್ ರೇಷಿಯೋದು ಫಾರ್ಮುಲಾ ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಸೊ ಇದನ್ನೇ ಉಲ್ಟಾ ಮಾಡಿ ಕೊಟ್ಟಿದ್ದಾರೆ, ಹಾಗಾಗಿ ಆನ್ಸರ್ ಸ್ಯಾಕ್ರಿಫೈಸ್ ರೇಷಿಯೋ. ನೆಕ್ಸ್ಟ್ 10th ಒನ್, ಇನ್ ದ ಆಬ್ಸೆನ್ಸ್ ಆಫ್ ಆನ್ ಅಗ್ರಿಮೆಂಟ್ ಟು ದ ಕಾಂಟ್ರೆ ಇಟ್ ಈಸ್ ಇಂಪ್ಲೈಡ್ ದಟ್ ಓಲ್ಡ್ ಪಾರ್ಟ್ನರ್ಸ್ ವಿಲ್ ಕಾಂಟ್ರಿಬ್ಯೂಟ್ ಟು ನ್ಯೂ ಪಾರ್ಟ್ನರ್ ಶೇರ್ ಆಫ್ ಪ್ರಾಫಿಟ್ ಇನ್ ದ ರೇಷಿಯೋ ಆಫ್ old profit sharing ratio. Next one, the balance of reserves and other accumulated profits at the time of admission of a new partner are transferred to old partners in the old ratio. Old partners in the old ratio. Next, revaluation account is debited for the increase in the provision of doubtful debt. ಯಾಕಂತ ಹೇಳಿದ್ರೆ ಅಡ್ಮಿಷನ್ ಪ್ರಾಬ್ಲಮ್ ಮಾಡುವಾಗ ನೀಟಾಗಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಹೇಗೆ ಪ್ರಿಪೇರ್ ಮಾಡ್ತೀವಿ, ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡು ಕ್ರೆಡಿಟ್ ಸೈಡು ಯಾವ ಥರ ಎಂಟ್ರಿಯನ್ನು ತಗೊಳ್ತೀವಿ ಅನ್ನೋದು ನಿಮಗೆ ಗೊತ್ತಿದೆ. ಸೊ ಇಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಆಗಬೇಕು. ಡೆಬಿಟೆಡ್ ಯಾವ ಡೆಬಿಟು? ಅಸೆಟ್ಟು ಇನ್ಕ್ರೀಸ್ ಆದರೆ, ಬಿಲ್ಡಿಂಗ್ ಅನ್ನೋದು ಅಸೆಟ್ಟು ಇನ್ಕ್ರೀಸ್ ಆದರೆ ಕ್ರೆಡಿಟ್ ಸೈಡ್ ಹೋಗುತ್ತೆ, ಕರೆಕ್ಟಾ? ನೆಕ್ಸ್ಟ್ ಕ್ರೆಡಿಟಾರ್ಸು ಡಿಕ್ರೀಸ್ ಆದರೂ ಕೂಡ ಅಸೆಟ್ ಸೈಡೇ ಹೋಗುತ್ತೆ. ಬಿಕಾಸ್ ಕ್ರೆಡಿಟಾರ್ಸ್ ಡಿಕ್ರೀಸ್ ಆಯಿತು ಅಂತ ಹೇಳಿದ್ರೆ ನಮಗೆ ಪ್ರಾಫಿಟ್ಟನ್ನು ನಾವು ಯಾವಾಗಲೂ ಕೂಡ ಕ್ರೆಡಿಟ್ ಸೈಡೇ ಎಂಟ್ರಿ ಮಾಡ್ತೀವಿ, ಕರೆಕ್ಟಾ? ಟ್ರಾನ್ಸ್ಫರ್ ಆಫ್ ಲಾಸ್ ಆನ್ ರಿವ್ಯಾಲ್ಯೂಯೇಷನ್ ಅಂತ ಇದೆ, ಇದು ಕೂಡ ಕ್ರೆಡಿಟ್ ಸೈಡೇ ಬರುತ್ತೆ. ಹಾಗಾದರೆ ಡೆಬಿಟ್ ಸೈಡ್ ಬರುವಂಥದ್ದು ಯಾವುದು? ಇನ್ಕ್ರೀಸ್ ಇನ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್. Next one, A and B are partners sharing profits in the ratio of 3:1. C is admitted into partnership for 1/4 share. The sacrifice ratio of A and B will be ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇದಕ್ಕೆ ಆನ್ಸರು ಕ್ವಶನಲ್ಲಿ ಏನು ರೇಷಿಯೋ ಕೊಟ್ಟಿದ್ದಾರೋ ಅದೇ ಆನ್ಸರ್ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ 1 ಮಾರ್ಕಿಗೆ, ಬಟ್ ನೀವೇನೇನೋ ಪ್ರಾಬ್ಲಮ್ ಮಾಡಿ ರಾಂಗ್ ಮಾಡ್ತೀರಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ಏನು ಕೊಟ್ಟಿದ್ದಾರೆ? ಎ ಆ್ಯಂಡ್ ಬಿ ಆರ್ ಪಾರ್ಟ್ನರ್ಸ್, ಅಂದರೆ ಇವರು ಓಲ್ಡ್ ಪಾರ್ಟ್ನರ್ಸ್ ಆದರು. ಈ ಪಾರ್ಟ್ನರ್ಸಿನ ಶೇರ್ ಕೊಟ್ಟಿದ್ದಾರೆ, ರೇಷಿಯೋ ಕೊಟ್ಟಿದ್ದಾರೆ, ಅಂದರೆ ಓಲ್ಡ್ ಪಾರ್ಟ್ನರ್ಸ್ ರೇಷಿಯೋ ಕೊಟ್ಟಿದ್ದಾರೆ. ಓಲ್ಡ್ ಪಾರ್ಟ್ನರ್ಸ್ ರೇಷಿಯೋ ಕೊಟ್ಟಿದ್ದಾರೆ, ಕರೆಕ್ಟಾ? ಓಲ್ಡ್ ಪಾರ್ಟ್ನರ್ಸ್ ರೇಷಿಯೋ ಮತ್ತು ಸಿ ಅಂದರೆ ನ್ಯೂ ಪಾರ್ಟ್ನರ್ ಅಡ್ಮಿಟ್ ಆಗಿದ್ದಾನೆ, ಅವನ ಶೇರ್ ಕೊಟ್ಟಿದ್ದಾರೆ. ನ್ಯೂ ಪಾರ್ಟ್ನರ್ ಶೇರ್ ಕೊಟ್ಟಿದ್ದಾರೆ, ಕರೆಕ್ಟಾ? ಈ 2 ಲೈನ್ ಕರೆಕ್ಟಾಗಿ ನೋಡಿಟ್ಕೊಳ್ಬೇಕು. ಯಾವಾಗ ಪ್ರಾಬ್ಲಮ್ಮಲ್ಲಿ ಅಂದರೆ 1 ಮಾರ್ಕಿಗೆ ಕೇಳುವಾಗ ಓಲ್ಡ್ ಪಾರ್ಟ್ನರ್ಸಿನ ರೇಷಿಯೋ ಅಂದರೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಓಲ್ಡ್ ಪಾರ್ಟ್ನರ್ಸಿನ ರೇಷಿಯೋ ಆ್ಯಂಡ್ ನ್ಯೂ ಪಾರ್ಟ್ನರಿನ ಶೇರ್. ಓಕೆ, ವೆನ್ ಓನ್ಲಿ ಓಲ್ಡ್ ರೇಷಿಯೋ ಆಫ್ ಓಲ್ಡ್ ಪಾರ್ಟ್ನರ್ಸ್ ಆ್ಯಂಡ್ ಶೇರ್ ಆಫ್ ನ್ಯೂ ಪಾರ್ಟ್ನರ್ ಈಸ್ ಗಿವನ್, ಓಕೆ, ದೆನ್ ಓಲ್ಡ್ ರೇಷಿಯೋ ಇಟ್ಸೆಲ್ಫ್ ದ ಸ್ಯಾಕ್ರಿಫೈಸ್ ರೇಷಿಯೋ. ಯಾವಾಗ ಪ್ರಾಬ್ಲಮ್ಮಲ್ಲಿ ಓಲ್ಡ್ ಪಾರ್ಟ್ನರ್ಸಿನ ರೇಷಿಯೋ, ನ್ಯೂ ಪಾರ್ಟ್ನರಿನ ಶೇರ್ 1/4, 1/5, 1/3 ಹಿಂಗೆ ಶೇರ್ ಕೊಟ್ಟಿರ್ತಾರೋ, ಇದು 2 ಇನ್ಫಾರ್ಮೇಷನ್ ಇತ್ತು ಪ್ರಾಬ್ಲಮ್ಮಲ್ಲಿ ಅಂತ ಹೇಳಿದ್ರೆ ಓಲ್ಡ್ ರೇಷಿಯೋ ಇಟ್ಸೆಲ್ಫ್ ಸ್ಯಾಕ್ರಿಫೈಸ್ ರೇಷಿಯೋ ಆಗುತ್ತೆ. ಹಾಗಾಗಿ ಅವ್ರೇನು ಕೇಳಿರೋದು ಕ್ವಶನ್ನು? ಸ್ಯಾಕ್ರಿಫೈಸ್ ರೇಷಿಯೋ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಹಾಗಾಗಿ 3:1 ಆನ್ಸರ್ ಆಗುತ್ತೆ. ಓಕೆನಾ? ಇದ್ರ ಬಗ್ಗೆ ನಿಮಗೆ ನಾಲೆಡ್ಜ್ ಇರಬೇಕು. ಪ್ರತಿ ಪ್ರಾಬ್ಲಮಲ್ಲೂ ಈ ಫಾರ್ಮುಲಾನೇ ಅಪ್ಲೈ ಆಗುತ್ತೆ. ಓಕೆ, ನೆಕ್ಸ್ಟ್, ಆನ್ ದ ಅಡ್ಮಿಷನ್ ಆಫ್ ನ್ಯೂ ಪಾರ್ಟ್ನರ್ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ ಈಸ್ ಡೆಬಿಟೆಡ್ ಟು ಆನ್ಸರ್ ಅಸೆಟ್ ಅಕೌಂಟ್. A and B are partners sharing profits in the ratio of 3:1. They admit C for 1/4 share in the future profits. The new profit ಶೇರಿಂಗ್ ರೇಷಿಯೋ ವಿಲ್ ಬಿ ಅಂತ ಕೇಳಿದ್ದಾರೆ. ಸೊ ಎ ಮತ್ತು ಬಿ ಅನ್ನುವಂಥ ಪಾರ್ಟ್ನರ್ಸ್ ಇದ್ದಾರೆ. ನೋಡಿ, ಅವ್ರು ಕೊಟ್ಟಿರುವಂತಹ 4 ಆಪ್ಷನ್ನ ಕರೆಕ್ಟಾಗಿ ಗಮನ ಇಟ್ಟು ನೋಡಿ. 3:1 ರೇಷಿಯೋದಲ್ಲಿ ಬರಬೇಕು.
3:1 ರೇಷಿಯೋದಲ್ಲಿ ಬರಬೇಕು ಅಂತ ಹೇಳಿದ್ರೆ ಈ 8 ಮತ್ತು 9 ಒಂದೇ ಟೇಬಲಲ್ಲಿ ಹೋಗಲ್ಲ. ಯಾಕಂದರೆ ಇದು ಎ ಇದು ಬಿ, ಎರಡು ಎ ಬಿ ಅಷ್ಟೇ ನೀವು ಕನ್ಸಿಡರ್ ಮಾಡಿ. ಇದು ಒಂದೇ ಟೇಬಲಲ್ಲಿ ಹೋಗಲ್ಲ, ಒಂದೇ ಮಗ್ಗಿಯಲ್ಲಿ ಹೋಗಲ್ಲ. ಇದು 2 1ಲಿ ಆಗುತ್ತೆ, 2 5ಲಿ ಆಗುತ್ತೆ. ಅಲ್ಲಿಗೆ 5:1 ರೇಷಿಯೋ ಬಂತು. ಇದು 2 2ಲಿ 4, 2 4ಲಿ 8, ಮತ್ತೆ ಡಿವೈಡ್ ಮಾಡಿದ್ರೆ 2 1ಲಿ 2 2ಲಿ 2:1 ರೇಷಿಯೋದಲ್ಲಿ ಬಂತು. ಇದು 2:1 ರೇಷಿಯೋದಲ್ಲಿ ಬರುತ್ತೆ. ಇದು 5:1 ರೇಷಿಯೋದಲ್ಲಿ ಬರುತ್ತೆ. ಇದು 8:9 ಬರುತ್ತೆ, ಬಿಕಾಸ್ ಎರಡು ಒಂದೇ ಟೇಬಲಲ್ಲಿ ಹೋಗಲ್ಲ. ಬಟ್ ಇಲ್ಲಿ ನೋಡಿ, ಕರೆಕ್ಟಾಗಿ ನೋಡಿ, ಇಲ್ಲಿ 3 ಇದೆ, ಇಲ್ಲಿ 9 ಇದೆ, ಕಾಣಿಸ್ತಾ ಇದೆ ಅಲ್ಲ. 3 1s 3 3s 3 1ಲಿ 3, 3 3ಲಿ 9 ಅಂತ ಹೇಳಿದ್ರೆ ಇದು ಯಾವ ರೇಷಿಯೋದಲ್ಲಿ ಬಂತು? 3:1 ರೇಷಿಯೋದಲ್ಲಿ ಬಂತು. ಸೊ ಆನ್ಸರು ಆಪ್ಷನ್ ಎ. ಅದಕ್ಕೆ ಇದು ಈ ರೀತಿ ಪ್ರಾಬ್ಲಮ್ ಕೊಟ್ಟಾಗ ಈಸಿಯಾಗಿ ಕಂಡುಹಿಡಿಯೋ ಮೆಥಡು ತುಂಬ ಇಂಪಾರ್ಟೆಂಟು. ಲಾಸ್ಟ್ ಇಯರು ಕೇಳಿದ್ದಾರೆ ಈ ಪ್ರಾಬ್ಲಮ್ನ. 1 ಮಾರ್ಕಿಗೆ ಇಷ್ಟೇ ಸಿಂಪಲ್ಲಾಗಿ ಕೇಳ್ತಾರೆ. ಇದಕ್ಕೆ ನೀವು ಡೀಟೇಲ್ ಆಗಿ ಲೆಕ್ಕ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಆಗುತ್ತೆ. 1 ಮಾರ್ಕಿಗೆ ಇಷ್ಟೇ ಟೆಕ್ನಿಕ್ನ ಯೂಸ್ ಮಾಡಿ ಮಾಡಬೇಕು. ಓಕೆನಾ? ನೆಕ್ಸ್ಟು ಎಕ್ಸ್ ಆ್ಯಂಡ್ ವೈ share profits in the ratio of 3:2. Z was admitted as a partner who gets 1/5 share new profit sharing ratio if Z acquires 3/20 from X and 1/20 from Y would be ಅಂತ ಕೊಟ್ಟಿದ್ದಾರೆ. ಪಾರ್ಟ್ನರ್ಸ್ ಏನಿದ್ದಾರೆ ಅವರ ನೇಮನ್ನು ಬರ್ಕೊಳ್ಳಿ, ಎಕ್ಸ್ ಮತ್ತು ವೈ. ಎಕ್ಸ್ ಮತ್ತು ವೈದು ಇಲ್ಲಿ ಎಕ್ಸ್ ಆ್ಯಂಡ್ ವೈ ಶೇರ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ, ಓಲ್ಡ್ ರೇಷಿಯೋ ಕೊಟ್ಟಿದ್ದಾರಲ್ಲ, ಓಲ್ಡ್ ರೇಷಿಯೋ ಬರ್ಕೊಳ್ಳಿ. 3:2 ಅಂದರೆ 3/5, 2/5 ಕರೆಕ್ಟಾ? ಇಂಟು ಹಾಕ್ಕೊಳ್ಳಿ, ಸಾರಿ ಮೈನಸ್ ಓಕೆನಾ? ಓಲ್ಡ್ ರೇಷಿಯೋ ಮೈನಸ್. ನೆಕ್ಸ್ಟ್ ಇಲ್ಲಿ ಅಕ್ವೈರ್ ಅಂತ ಕೊಟ್ಟಿದ್ದಾರೆ. ಝೆಡ್ ಅಕ್ವೈರ್ ಮಾಡ್ಕೊಂಡಿರೋದು ನೋಡಿ, ಎಕ್ಸಿಂದು ಓಲ್ಡ್ ರೇಷಿಯೋ ಬರ್ಕೊಂಡ್ವಿ, ವೈದು ಓಲ್ಡ್ ರೇಷಿಯೋ ಬರ್ಕೊಂಡ್ವಿ. ಈಗ ಒಟ್ಟು ಝೆಡ್ ನ್ಯೂ ಪಾರ್ಟ್ನರ್ ಆಗಿ ಬಂದಿರೋದು. ಎಕ್ಸಿಂದ ಎಷ್ಟು ತೊಗೊಂಡಿದ್ದಾನೆ, ವೈಯಿಂದ ಎಷ್ಟು ತೊಗೊಂಡಿದ್ದಾನೆ ಕರೆಕ್ಟಾಗಿ ನೋಡಿ. ಎಕ್ಸಿಂದ ತೊಗೊಂಡಿರೋದು 3/20, ವೈಯಿಂದ ತೊಗೊಂಡಿರೋದು 1/20 ಕರೆಕ್ಟಾ? ಸೊ ಇದನ್ನು ನಾವು ಇಲ್ಲಿ ಡಿನಾಮಿನೇಟರ್ ಛೇದನ ಕರೆಕ್ಟಾಗಿ ಮಾಡಿಕೊಂಡ್ರೆ ಇಲ್ಲಿ 5 4ಲಿ ಆಗುತ್ತೆ, ಇಲ್ಲಿ 3 4ಲಿ ಆಗುತ್ತೆ. ಕರೆಕ್ಟ್ ಅಲ್ವಾ? ಅಲ್ಲಿಗೆ ಈ ಲೆಕ್ಕನೆಲ್ಲ ನಾನು 6 ಮಾರ್ಕ್ಸಿಗೆ ಹೇಳ್ಕೊಟ್ಟಿದ್ದೀನಿ. ಸೊ 20 ಆಗುತ್ತೆ. ಇಲ್ಲಿ 4 3ಲಿ 12, 12ರಲ್ಲಿ ಮತ್ತೆ 3 ಹೋದರೆ 12 ಮತ್ತೆ 3 ಹೋದರೆ ಎಷ್ಟು ಉಳಿಯುತ್ತೆ? 9 ಉಳಿಯುತ್ತೆ. 12ರಲ್ಲಿ 3 ಹೋದರೆ 9 ಉಳಿಯುತ್ತೆ, 9/20 ಆಯಿತು. ಇಲ್ಲಿ 2/5 ಓಲ್ಡ್ ರೇಷಿಯೋ ವೈದು, ಜಸ್ಟ್ ಇಲ್ಲಿ ಎಕ್ಸ್ ವೈ ಅಷ್ಟೇ ನಾವು ಕ್ಯಾಲ್ಕುಲೇಟ್ ಮಾಡೋದು. ವೈದು 2/5, ವೈಯಿಂದ ಅಕ್ವೈರ್ ಮಾಡ್ಕೊಂಡಿರುವಂಥದ್ದು ಝೆಡ್ಡು ಎಷ್ಟು? 1/20. ಸೊ ಇಲ್ಲಿ ಛೇದನ ಮತ್ತೆ ಸಮ ಮಾಡಿಕೊಂಡ್ರೆ ಡಿನಾಮಿನೇಟರ್ನ 5 4ಲಿ 20, ಅಲ್ಲಿಗೆ 2 4ಲಿ 8 ಮೈನಸ್ 1 7/20 ಆಗುತ್ತೆ. ಅಲ್ಲಿಗೆ ನಮಗೆ ಆನ್ಸರ್ ಎಷ್ಟು ಸಿಕ್ಕಿದೆ? ಇಲ್ಲಿ 9 ಸಿಕ್ಕಿದೆ, ಇಲ್ಲಿ 7 ಸಿಕ್ಕಿದೆ. 9 7 ಎಲ್ಲಿದೆ ಅಂತ ಹೇಳಿದ್ರೆ ಆಪ್ಷನ್ ಎ ಎಲ್ಲಿದೆ. 9 7 ರೈಟ್ ಆನ್ಸರು. ಇಲ್ಲಿ ಏನು ಮಾಡಿದ್ದೀನಿ ನಾನು? ಓಲ್ಡ್ ಪಾರ್ಟ್ನರ್ಸಿನ ಓಲ್ಡ್ ರೇಷಿಯೋ ಬರ್ಕೊಂಡಿದ್ದೀನಿ. ಅದೇ ಓಲ್ಡ್ ಪಾರ್ಟ್ನರ್ಸು ಝೆಡ್ಡಿಗೆ ಎಷ್ಟು ಬಿಟ್ ಕೊಟ್ಟರು ಅನ್ನೋದನ್ನ ಬರ್ದಿದ್ದೀನಿ. ಓಲ್ಡ್ ಪಾರ್ಟ್ನರ್ಸಿಂದು ಓಲ್ಡ್ ರೇಷಿಯೋ, ಓಲ್ಡ್ ಪಾರ್ಟ್ನರ್ಸು ಎಷ್ಟು ಬಿಟ್ ಕೊಟ್ಟರು, ಅವ್ರದ್ದು ಓಲ್ಡ್ ರೇಷಿಯೋ ಎಷ್ಟಾಗಿತ್ತು. ಈಗ ನೋಡಿ, ನನ್ನ ಹತ್ರ 10 ಬನಾನಾ ಇದೆ ಅಂತ ಹೇಳಿದ್ರೆ ನಾನು ನಿಮಗೆ 2 ಬನಾನಾನ ಕೊಟ್ಟೆ ಅಂತ ಹೇಳಿದ್ರೆ, ಮುಂಚೆ ನನ್ನ ಹತ್ರ ಇದ್ದಿದ್ದು 10, ನಾನು ನಿಮಗೆ ಕೊಟ್ಟಿದ್ದು 2, 10ರಲ್ಲಿ 2 ಹೋದರೆ 8. ಅದೇ ಥರ ಓಲ್ಡ್ ಪಾರ್ಟ್ನರ್ಸ್ ಹತ್ರ ಮುಂಚೆ ಇದ್ದಿದ್ದು 3/5, ಕೊಟ್ಟಿದ್ದು 3/20. ಇಲ್ಲಿ 25 ಡಿನಾಮಿನೇಟರು ಸೇಮ್ ಮಾಡ್ಕೊಳ್ಬೇಕು. ಸೇಮ್ ಮಾಡ್ಕೊಂಡಾಗ ನಾವು ಏನು ಮಾಡ್ತೀವಿ? ಆನ್ಸರ್ನ ಕಂಡುಹಿಡಿದಾಗ ಇಷ್ಟು ಆನ್ಸರ್ ಬರುತ್ತೆ. ಸೊ 6 ಮಾರ್ಕ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ, ಡೀಟೇಲಾಗಿ ಕಲ್ತ್ಕೊಂಡಿದ್ದೀರಿ ಅಂತ ಭಾವಿಸಿದ್ದೀನಿ. ನೆಕ್ಸ್ಟು ಆಶಾ ಆ್ಯಂಡ್ ನಿಶಾ ಆರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ ಇನ್ ದ ರೇಷಿಯೋ ಆಫ್ 2:1. ಆಶಾ ಸನ್ Ashish was admitted for 1/4 share of which 1/8 was gifted by Asha to her son. The remaining was contributed by Nisha. Goodwill of the firm is valued at 40,000. How much of the goodwill will be credited to the old partner's capital account? ಇಲ್ಲಿ ಜಸ್ಟ್ ಇದು 1 ಮಾರ್ಕಿಗಾಗಿದ್ದಕ್ಕಾಗಿ ನಾನು ಡೀಟೇಲಾಗಿ ಹೇಳಲ್ಲ, ಬಟ್ ನಿಮಗೆ ಇದು ದೊಡ್ಡ ಪ್ರಾಬ್ಲಮ್ ಬಂದಾಗ ಡೀಟೇಲಾಗಿ ಹೇಳಿರ್ತೀನಿ. ಇಲ್ಲಿ ಆಶಾ ಆ್ಯಂಡ್ ನಿಶಾ ಪಾರ್ಟ್ನರ್ಸು, ಕರೆಕ್ಟಾ? ಇಲ್ಲಿ ಆಶಾ ಆ್ಯಂಡ್ ನಿಶಾ ನಮಗಿದು ಅವಶ್ಯಕತೆ ಇಲ್ಲ, ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ, ಅವರ ರೇಷಿಯೋ 2:1 ಅಂತೆ. ನಮಗೆ ಈಗ 1 ಮಾರ್ಕಿಗೆ ಇದು ಅವಶ್ಯಕತೆ ಇಲ್ಲ. ಬಟ್ ಬಂದಿರೋದು ಯಾರು? ಅವ್ರು ತುಂಬ ಇಂಪಾರ್ಟೆಂಟ್ ಇದ್ದಾರೆ ನ್ಯೂ ಪಾರ್ಟ್ನರ್ ಆಗಿ. ಆಶಾ ಸನ್ ಬಂದಿರೋದು. ಯಾರು ಬಂದಿರೋದು? ಆಶಾ ಸನ್ ಆಶಿಶ್ ಬಂದಿದ್ದಾನೆ. ಆಶಿಶು ಎಷ್ಟು ಶೇರಿಗೆ ಬಂದಿದ್ದಾನೆ? 1/4 ಶೇರಿಗೆ ಬಂದಿದ್ದಾನೆ. ಕರೆಕ್ಟಾ? ನೋಡಿ, ಆಶಿಶ್ ಬಂದಿರೋದು 1/4 ಶೇರಿಗೆ, ಸಾಕು. 1/4 ಶೇರಿಗೆ ಆಶಿಶ್ ಬಂದಿದ್ದಾನೆ. ನೆಕ್ಸ್ಟು ತಂದಿರುವಂತಹ ಗುಡ್ ವಿಲ್ ಎಷ್ಟು ಅನ್ನೋದು ಬೇಕು. ತಂದಿರುವಂತಹ ಗುಡ್ ವಿಲ್ ಎಷ್ಟು? 40,000. 1/4 ಇಂಟು 40,000. ಸೊ 1/4 40,000 ನೀವು ಇದು ಮಾಡಿ ನೋಡಿ. 4 1s 4 10s ಆನ್ಸರು 10,000 ರೂಪಾಯಿ ಬರುತ್ತೆ. ಓಕೆನಾ? ಆನ್ಸರ್ ಎಷ್ಟು ಬರುತ್ತೆ? 10,000 ಬರುತ್ತೆ. ಈ 10,000 ರೂಪಾಯಿಲಿ
ಓಲ್ಡ್ ಪಾರ್ಟ್ನರ್ಸ್ ಇರ್ತಾರಲ್ಲ, ಯಾರು ಆಶಾ ಆ್ಯಂಡ್ ನಿಶಾ, ನಮಗೆ ಗೊತ್ತಿದೆ. ಇವಾಗ ನೀವು ನಿಮ್ಮ ಫ್ರೆಂಡು ಬಿಸ್ನೆಸ್ಸಲ್ಲಿ ಇದ್ದೀರಿ ಅಂತ ಹೇಳಿದ್ರೆ, ನಾನು ಬಂದು ನಿಮ್ಮ ಬಿಸ್ನೆಸ್ಸಿಗೆ ಜಾಯ್ನ್ ಆದೆ ಅಂತ ಹೇಳಿದ್ರೆ, ನಾನು ಏನೇ ಬಿಸ್ನೆಸ್ಸಿಗೆ ದುಡ್ಡು ತಂದರೂ ಅದು ನೀವಿಬ್ರು ಈಕ್ವಲ್ ಆಗಿ ಶೇರ್ ಮಾಡ್ಕೊಳ್ತೀರಿ. ಗುಡ್ ವಿಲ್ ತಂದರೆ, ನಾನು ಗುಡ್ ವಿಲ್ ಅಮೌಂಟ್ ಅಂತ ತಂದರೆ, ನೀವು ಏನು ಓಲ್ಡ್ ಪಾರ್ಟ್ನರ್ಸ್ ಇರ್ತೀರಿ, ನೀವು ಈಕ್ವಲ್ ಆಗಿ ಶೇರ್ ಮಾಡ್ಕೊಳ್ತೀರಿ. ಹಾಗಾಗಿ ಇಲ್ಲಿ ಆಶೀಶ್ ಬಂದಿದ್ದಾನೆ, 1/4 ಶೇರು 40,000 ಗುಡ್ ವಿಲ್ ತಂದಿದ್ದಾನೆ, 10,000 ಅಮೌಂಟ್ ಬಂತು. ಈ 10,000 ರೂಪಾಯಿ ಅಮೌಂಟನ್ನು ಯಾರು ಹಂಚ್ಕೊಳ್ಬೇಕು? ಓಲ್ಡ್ ಪಾರ್ಟ್ನರ್ಸೇ ಹಂಚ್ಕೊಳ್ಬೇಕು, ಆಶಾ ಮತ್ತು ನಿಶಾ. 10,000ನ ಇಲ್ಲಿ ರೇಷಿಯೋ ಏನು ಕೊಡದೇ ಇದ್ದಾಗ 1:1 ರೇಷಿಯೋದಲ್ಲೇ ಹಂಚ್ಕೊಳ್ಬೇಕು ಅಂತ ಇದೆ. ಬಟ್ ಇಲ್ಲಿ ಕೊಟ್ಟಿರುವಂಥದ್ದು ಓಲ್ಡ್ ರೇಷಿಯೋ, ನಮಗೆ ಓಲ್ಡ್ ರೇಷಿಯೋ ಅವಶ್ಯಕತೆ ಇಲ್ಲ. ಇಲ್ಲಿ ಜಸ್ಟ್ 1:1 ರೇಷಿಯೋದಲ್ಲಿ ನಾವೇನು ಮಾಡಬೇಕು, ಹಂಚಬೇಕಾಗುತ್ತೆ. 5,000 ಈಚ್ ಬರುತ್ತೆ ಒಬ್ರೊಬ್ಬರಿಗೆ. ನೆಕ್ಸ್ಟ್ ಲಾಸ್ಟ್ ಒನ್, ಇಫ್ ಅವರೇಜ್ ಪ್ರಾಫಿಟ್ ಈಸ್ ₹15,000, ಅವರೇಜ್ ಪ್ರಾಫಿಟ್ 15,000 ಇದೆ, ಕ್ಯಾಪಿಟಲ್ ಎಂಪ್ಲಾಯ್ಡ್ 1 lakh ಇದೆ, ನಾರ್ಮಲ್ ರೇಟ್ ಆಫ್ ರಿಟರ್ನ್ 10% ಇದೆ, ದೆನ್ ದ ವ್ಯಾಲ್ಯೂ ಆಫ್ ಗುಡ್ ವಿಲ್ ಅಂಡರ್ ಕ್ಯಾಪಿಟಲೈಸೇಷನ್ ಮೆಥಡ್. ಕ್ಯಾಪಿಟಲೈಸೇಷನ್ ಮೆಥಡ್ ಅಲ್ಲಿ ಗುಡ್ ವಿಲ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಪಿಟಲೈಸೇಷನ್ ಅಂತ ಹೇಳಿದ್ರೆ ಇದಕ್ಕೆ ಒಂದು ಫಾರ್ಮುಲಾ ಇದೆ, ಆ ಫಾರ್ಮುಲಾನ ಕರೆಕ್ಟಾಗಿ ಕಲ್ತ್ಕೊಳ್ಬೇಕು. ಆವರೇಜ್ ಪ್ರಾಫಿಟ್ ಇಂಟು 100 ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಅಂತ ಕರಿತೀವಿ. ಈ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಆವರೇಜ್ ಪ್ರಾಫಿಟ್ AP, ಆವರೇಜ್ ಪ್ರಾಫಿಟ್ಟು 15,000 ಅವರೇ ಕೊಟ್ಟಿದ್ದಾರೆ, ಆ 15,000ನ ಹಾಗೆ ಬರ್ಕೊಳ್ಳಿ. 100 ಫಾರ್ಮುಲಾದಲ್ಲಿದೆ, ಅದನ್ನು ಹಾಗೆ ಬರ್ಕೊಳ್ಳಿ. ನಾರ್ಮಲ್ ರೇಟ್ ಆಫ್ ರಿಟರ್ನು ನೋಡಿ ಎಷ್ಟು ಕೊಟ್ಟಿದ್ದಾರೆ, ನಾರ್ಮಲ್ ರೇಟ್ ಆಫ್ ರಿಟರ್ನು 10% ಅಂತ ಕೊಟ್ಟಿದ್ದಾರೆ, 10 ಅಂತ ಬರ್ಕೊಳ್ಳಿ. ಅಲ್ಲಿಗೆ 15,000 ಇಂಟು 10/100 ಅಂತ ಹೇಳಿದ್ರೆ ನಮಗೆ ಆನ್ಸರು 1,50,000 ಸಿಗುತ್ತೆ. ಓಕೆನಾ? ಇದಿಷ್ಟು ಆನ್ಸರ್ ಸಿಕ್ತು. ಸೊ ಈ 1,50,000 ಅಲ್ಲಿ ಕ್ಯಾಪಿಟಲ್ ಎಂಪ್ಲಾಯ್ಡ್ ಎಷ್ಟಿದೆ? ಇಲ್ಲಿ ನೋಡಿ, ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಒಂದು ಅಮೌಂಟನ್ನು ಕೊಟ್ಟಿದ್ದಾರೆ. ಈ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಮೌಂಟನ್ನು ಮೈನಸ್ ಮಾಡಿ. ಇದಿಷ್ಟು ಕ್ಯಾಲ್ಕುಲೇಟ್ ಮಾಡಿಕೊಂಡು ಕ್ಯಾಪಿಟಲ್ ಎಂಪ್ಲಾಯ್ಡನ್ನು ಮೈನಸ್ ಮಾಡಬೇಕು. 1,50,000 ಅಲ್ಲಿ 1 lakh ಹೋದ್ರೆ ಉಳಿಯುವಂಥದ್ದೆಷ್ಟು? 50,000. ಸೊ ಆನ್ಸರು 50,000. ಅವರೇಜ್ ಪ್ರಾಫಿಟ್ ಇಂಟು 100 ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಮಾಡಿಕೊಂಡು ಬಂದಿರೋ ಅಮೌಂಟಲ್ಲಿ ಈಗ ಆಲ್ರೆಡಿ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಮೌಂಟ್ ಎಷ್ಟಿರುತ್ತೋ ಅದನ್ನು ಲೆಸ್ ಮಾಡಿದ್ರೆ ನಿಮಗೆ ರಿಯಲ್ ಆನ್ಸರು ಸಿಗುತ್ತೆ. ಸೊ ಇದಿಷ್ಟು ಕೂಡ ಈ ಚಾಪ್ಟ್ರಲ್ಲಿ ಬರುವಂತಹ MCQ. ಇಲ್ಲಿ ನಾನು ವಿಡಿಯೋ ಲೆಂತಿ ಆಗಿದೆ, ಬಟ್ ಇದರಲ್ಲಿ ಹೇಳಿರುವಂತಹ ಎಲ್ಲ ಕ್ವಶನು ಇಂಪಾರ್ಟೆಂಟು. ಎಕ್ಸಾಮಿಗೆ ನಿಮಗೆ ಇದೇ ರೀತಿಯಾಗಿ ಕೇಳ್ತಾರೆ. ಸೊ ಈ ರೀತಿಯಾಗಿ ನೀವು ಫೈಂಡ್ ಔಟ್ ಮಾಡಬೇಕು. ಹಾಗಾಗಿ ಮಿಸ್ ಮಾಡದೆ ಕರೆಕ್ಟಾಗಿ ಇದಿಷ್ಟು ಕ್ವಶನ್ಸ್ಗೆ ಪ್ರಿಪೇರ್ ಆಗಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಚಾಪ್ಟರಲ್ಲಿ ಬರುವಂತಹ, ವಿಡಿಯೋ ಲೆಂತಿ ಆಯಿತು ಅನ್ನೋ ಕಾರಣಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಇದೇ ಚಾಪ್ಟ್ರಲ್ಲಿ ಬರುವಂತಹ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸು ಯಾವ ರೀತಿಯಾಗಿ ಕೇಳಿದ್ದಾರೆ, ಎಷ್ಟು ಕ್ವಶನ್ಸ್ಗಳನ್ನ ನೀವು ನೋಡ್ಕೊಳ್ಬೇಕು. ಅದಾದ ನಂತರ ಮ್ಯಾಕ್ ದ ಫಾಲೋಯಿಂಗ್ ಕ್ವಶನ್ನ ಯಾವ ರೀತಿಯಾಗಿ ಕೇಳಿದ್ದಾರೆ ಅನ್ನೋದಕ್ಕೆ ಆನ್ಸರ್ನ ಹೇಳ್ತೀನಿ. ಆ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರಬೇಕು ಅಂದರೆ ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಮಕ್ಕಳೇ. ಓಕೆನಾ? ಥ್ಯಾಂಕ್ ಯು. ಆಲ್ ದ ಬೆಸ್ಟ್.